ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದೀವಿ. ಹೆಲ್ಮೆಟ್ ಅಲ್ಲಿ ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ ನೋಡಿದ್ರ ಗೈಸ್, ಓ ಕರೆಕ್ಟ್, ನಂದು ಇಲ್ಲ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ. ಜನ ಸಾಗರನೆ ಅಂತ ಅನ್ಕೊಳ್ಳಿ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನೀನ್ ಎಲ್ಲ ಫಿಗರ್ನೇ ನೋಡ್ತಾನ ಗೈಸ್. ಅಂತ ನನ್ನ ಮಗನೇ ಅವನು. ಬೇಡ ಅಂತ ಒಂದ್ಸರಿ ಆದ್ರೂ ಹೇಳ್ಬೇಕಲ್ವ ಬ್ರೋ. ಇದನ್ನೆಲ್ಲೋ ನೋಡಿದ್ದೀನಲ್ಲ. ಹಲೋ, ಮಾಡ್ತಾವ್ರಾ? ನಂತರ ಇವರು ಕೊಡಿ ಸೆಕೆಂಡು. ನನ್ನ ಲೈಫ್ನೇ ಸೀರಿಯಸ್ ಆಗಿ ನಾನು ತಗೊಂಡಿಲ್ಲ. ಆಮೇಲೆ ಇದಕ್ಕೆ ಮಿಮ್ ಬರುತ್ತೆ. ಆಮೇಲೆ ನಮ್ಮ ಅವ್ವ ಬೈತಾಳ ಹಂಗೆಲ್ಲ ಹೋದ್ರೆ. ಬೇರೆ ನೀವೇನೋ 1/4 kg ಮಾಂಸ ಇಲ್ಲ, ನಾವು ಹಂಗೆ ಇರ್ತೀವ. ತೋಳಿ ಆಂಟಿ, ಸಾರಿ ಆಂಟಿ ಅನ್ಬಿಟ್ಟೆ, ಅಕ್ಕ. ಇವಾಗ ನಮ್ಮ ಪರಿಸ್ಥಿತಿ ಮನೆ ಒಂದು ಊರ್ ಬಾಗ್ಲಾಗೆ. ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಫಸ್ಟ್ ಆಫ್ ಆಲ್ ಮಿಯಾವ್ ಬೇಕು ತರ ಮಾತಾಡ್ತಾ ಇದ್ದೀರಾ. ಏನ್ ಕೇಳಿಸುತ್ತಲ್ಲ ಏನು? ನಾನ್ ಬೇರೆ ಪ್ಯಾಂಪರ್ಸ್ ಹಾಕಿಲ್ಲ ಗೈಸ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಮ್ಯಾಡಿ. ನನ್ನ ಕಾರ್ನ ಮ್ಯಾಡಿ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ಮ್ಯಾಡಿ ಜೊತೆ ಗಾಡೀಲಿ ಹೋಗ್ತಾ ಇದ್ದೀನಿ. ಒಳ್ಳೆ ಫೀಲು. ಇನ್ಸ್ಟಾಗ್ರಾಮಲ್ಲಿ ಬೇರೆ ಬತಾಯಿದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ 5ವರೆಗೆ. ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ರಶ್ ಇದೆಯಂತೆ. ನಾವು ಗೊತ್ತಲ್ಲ, ಆಲ್ವೇಸ್ ಲೇಟ್. ನಮ್ಮ ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಮ್ಯಾಡಿ ಮಾತ್ರ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ಕಡಲೆಕಾಯಿ ಪರಿಷೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇದ್ರದ್ದೊಂದು ಸ್ಮಾಲ್ ಹಿಸ್ಟ್ರಿ ಇದೆ, ಅದು ಕೂಡ ತಿಳಿಸ್ತೀನಿ. ಬನ್ನಿ ಹೋಗೋಣ. ಹೆಲ್ಮೆಟ್ ಅಲ್ಲಿ ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ ನೋಡಿದ್ರ ಗೈಸ್, ಓ ಕರೆಕ್ಟ್, ನಂದು ಇಲ್ಲ. ಟ್ರಿಬಲ್ ರೈಡಿಂಗ್ ನೋಡಿದ್ರಲ್ಲ ಗೈಸ್. ನಮ್ಮ ಮ್ಯಾಡಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾ ಇಲ್ಲ. ಗಾಡಿ ನಂಬರ್ ತೋರಿಸ್ತೀನಿ, ಆಮೇಲೆ ಪೊಲೀಸ್ನವರೇ ಒಂದು ಮೇಲೆ ಕೇಸ್ ಹಾಕ್ಬಿಡಿ. ಓಕೆನಾ ಮ್ಯಾಡಿ? ಮನೆ ಹತ್ರ ಅಂದ್ರೆ ಹೆಲ್ಮೆಟ್ ಹಾಕ್ಬಾರ್ದು ಅಂತ ರೂಲ್ಸ್ ಐತಾ? ನೀವು ನಿನ್ನ ಗಾಡಿಗುರು, ನೀನು ಹೆಲ್ಮೆಟ್ ಹಾಕೊಂಡು ನೀನೇ ಹಾಕಿಲ್ಲ ಅಂದ್ರೆ ನಾನು ಎಲ್ಲಿಂದ ಹಾಕೋಣ? ಆ್ಯಕ್ಚುಲಿ ಏನಂದ್ರೆ ಗೈಸ್, ನಾವು ಬೆಳಗ್ಗೆ ಬೇಗನೆ ಬಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು IPL ಮೆಗಾ ಆಕ್ಷನ್ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ರೀಲ್ ಮಾಡಿ ಅಲ್ಲೇ ಎಡಿಟ್ ಮಾಡಿ 3 ಅವರ್ 4 ಅವರು ಇವಾಗ ಈ ಕಡೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ. ಮನೆ ಏನು ಮಚ್ಚ ಏನೋ ಹೇಳ್ತಾ ಇದ್ದೆ? ಹೇಳಿರಲಿ. ಏನು ಹೇಳ್ದ ಗೊತ್ತಾ ಗೈಸ್, ನಮ್ಮ ಏರಿಯಾ ಬೇಬ್ಸ್ನೆಲ್ಲ ಆಚೆ ಬಿಟ್ಬಿಟ್ಟವ್ರೆ. ಪರಿಷೆ ಅಂದ್ಬಿಟ್ಟು ಆಚೆ ಬಿಟ್ಬಿಟ್ಟವ್ರು. ಇಲ್ಲಾಂದ್ರೆ ಯಾರು ಆಚೆನೇ ಬರ್ತಾ ಇರಲಿಲ್ಲ ಅಂತಿದ್ದ. ಆ್ಯಕ್ಚುಲಿ ಮ್ಯಾಡಿ ಇದೇ ಏರಿಯಾದವನು, ಅದಕ್ಕೆ ಫುಲ್ ಸಪೋರ್ಟ್. ಮ್ಯಾಡಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಅವನ ಚಾನಲ್ನ. ಗೈಸ್, ನಮ್ಮ ಒಬ್ಬೊಬ್ರು ಹುಡುಗರು ಒಂದೊಂದು ಕಡೆ ಮಾಯ ಆಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಏನು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ, ಯಾರ್ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಲೈವ್ ಲೊಕೇಶನ್ ಕಳ್ಸ್ಕೊಂಡು ಬರ್ತಾ ಇದ್ದೀವಿ. ಮಾಡಿ ಆಯಿ ಇವಾಗ. ನಾನು ಬೇರೆ ಯಾವುದೇ ಲೌಡಕ್ಕೆ ಮಾಡಿ ಹೀರೋ ಹೇಳ್ತಾರಲ್ಲ ಸ್ವಾಮಿ. ಅಣ್ಣ ಎಷ್ಟಣ್ಣ ಕ್ಲಾಸು? 150 ಸರ್. 150. ಏ ಮಾಡಿ ಕೊಡ್ಸೋ ಗುರು. ನಿಮ್ಮ ಏರಿಯಾಗೆ ಬಂದಿದ್ದೀನಿ ಗುರು ನಾನು. ಗೈಸ್ ನೋಡಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಿಸ್ಟ್ರಿಲಿ ರಾತ್ರಿಯಲ್ಲಿ ವಾಕ್ ಮಾಡ್ತಾ ಇರೋದು. ನಾನು ಡೌನು ಹಿಂಗೆ ಕರ್ಕೊಂಡು ಹೋಗ್ಲಿಲ್ಲ ನಾನು. ಹಿಂಗೆಲ್ಲ ಕೈ ಹಿಡ್ಕೊಂಡು. ಅಂಕಲ್ ಬಾಹುಬಲಿ ರೇಂಜ್ ಎತ್ಕೊಂಡು ಹೋಗ್ತಾ ಇದ್ದೀರಾ ಹೆಲ್ಮೆಟ್ನ. ಸಬಾಸ್ ಮತ್ತೆ ಹೆಂಗೈತೆ ಜೈಂಟ್ ವೀಲ್? ವಂಡರ್ಲಾಗೂ ಬಸವನಗುಡಿಗೂ ಕಂಪೇರ್ ಮಾಡ್ತಾ ಇದೆಯಲ್ಲ. ಓ ಆಂಟಿ, ಯಾವ ಊರು ಆಂಟಿ? ಕೇಳಿದೆ. ನೀವು ತಳ್ಳಿದ್ರೆ ನಮ್ಮೂರು ಕೊಟ್ಟಿದ್ದೀವಿ ವಾಪಸ್ ನಾವು. ಅದಕ್ಕೆ ಹೆಂಗೆ ತಳ್ಕೊಂಡೋದ್ರು ನೋಡ್ದ ಆಂಟಿ. ಬುಲ್ ಟೆಂಪಲಲ್ಲಿ ಬುಲ್ ಥರ ಹೋಯ್ತವ್ರಿ. ಮುಂದೆ ಮದುವೆ ಆದ್ಮೇಲೆ ನೀನು ಒಂದು ಕೈಲಿ ಒಂದು ಕಂಕ್ಳನಲ್ಲಿ
ಮಗ ಹಿಡ್ಕೊಂಡು ಇನ್ನೊಂದ್ ಕೈಲಿ ಬ್ಯಾಗ್ ಹಿಡ್ಕೊಂಡು ಮಗ ಆಗಿಲ್ಲ ಅಂದ್ರೆ ಇನ್ನೊಂದ್ ಕೈಲಿ ಹೆಂಡ್ತಿನ ಹಿಡ್ಕೊಂಡು ಬರೋದಾಗಲ್ಲ. ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಗೈಸ್ ನಮ್ ಸಾಗರ್ ಸಿಗ್ದ ಲಕ್ಕಿ ಚಾಮ್. ನಡಿ ಎಲ್ಲೋಯ್ತಾ ಇದ್ಯಾ? ಅವ್ನೇನ್ ಮಾಡ್ತಾನೆ ಗೊತ್ತಾ? ಅಲ್ಲ ನೋಡಲ್ಲಿ ಹೆಣ್ಮಕ್ಳು ಅವ್ರ ಈ ಕಡೆ ಬಾ ಸ್ವಲ್ಪ ಬಿಹೇವ್ ಮಾಡ. ಏನು ಆಮೇಲೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇಂದು ಅನ್ಸಿನ್ ಫುಟೇಜ್ ಇದೆ ಅನ್ಸಿನ್ ಫುಟೇಜಸ್ ಎಲ್ಲ ಇಲ್ಲ. ಐಟಮಾ? ಓಹೋ ಹಂಗಂದ. ಐಟಮ್ ಎಲ್ಲ ಜೋಪಾನ ಅಂತ. ಈ ಕಡೆ ನೋಡು ಮಗ. ಅಲ್ಲಲ್ಲ ನೋಡ್ದಾ? ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಈ ಕಡಲೆಕಾಯಿ ಪರಿಷೆ ವಿಶೇಷತೆ ಅಂದರೆ ಇದು ಹೆಂಗೆ ಶುರುವಾಯಿತು, ಹೆಂಗೆ ಯಾವ ಥರ ಅಂತ ಹೇಳ್ತೀನಿ ಬನ್ನಿ. ನೂರಾರು ವರ್ಷಗಳ ಕಾಲ ಹಿಂದೆ, 106 ವರ್ಷದ ಹಿಂದೆ, ಕಾಲಗಳ ಇಷ್ಟೇ ಅಲ್ಲ ಅದು ಕಾಲನೇ 106 ವರ್ಷ ಆದ್ಮೇಲೆ. ಎರಡೆರಡು ಯಾಕೆ ಕರೆಕ್ಟ್ ತಾನೇ ತಾನೆ. ಒಡೆಯ ತಲೆ ಮೇಲೆ ಒಡೆಯ ತಲೆ ಮೇಲೆ. ಓಕೆ ಗೈಸ್ ಕಂಟಿನ್ಯೂ ಮಾಡ್ತೀನಿ. ಈ ಕಡಲೆಕಾಯಿ ಪರಿಷತ್ತು ಇವಾಗ ನೀನು ನೋಡಿದ. ಸೊ ಈ ಕಡಲೆಕಾಯಿ ಪರಿಷೆ ಅಂದ್ರೆ ಏನು, ಇದು ಹೆಂಗ್ ಶುರು ಆಯ್ತು ಅಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಏನಂತ ಹೇಳಿದ್ರೆ 106 ವರ್ಷಗಳ ಹಿಂದೆ ಈ ಬಸವನಗುಡಿ ಅನ್ನೋದು ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಏನಂತ ಹೇಳಿದ್ರೆ ಸುತ್ತಮುತ್ತ ದಾಸರಹಳ್ಳಿ ಹಾಗೂ ಗುಟ್ಟಹಳ್ಳಿ ಈ ಕಡೆ ಎಲ್ಲ ಕಡೆ ಕಡಲೆಕಾಯಿ ಬೆಳೀತಾ ಇದ್ದು. ಈ ಕಡಲೆಕಾಯಿ ಬೆಳಿಬೇಕಾದ್ರೆ ಏನಾಗುತ್ತೆ, ಒಂದು ಬಸವಣ್ಣ ಬಂದು ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ ಒಂದೇ ಸರಿ. ಎಲ್ಲ ಬೆಳೆಗಳನ್ನ ನಾಶ ಮಾಡೋದಾಗ್ಲಿ ಇನ್ನೊಂದಾಗಿ ಮಾಡಿ ಅದೆಲ್ಲ ಮಾಡಬೇಕಾದ್ರೆ ಸೊ ಏನಾಗುತ್ತೆ, ಅವಾಗ ಎಷ್ಟೊಂದು ಜನಕ್ಕೆ ತುಂಬ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಲಾಸ್ ಆಗುತ್ತೆ. ಅವಾಗ ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ದಿವಸ ಒಂದು ರಾತ್ರಿ ಎಲ್ಲರೂ ಕುತ್ಕೊಂಡು ಸ್ಕೆಚ್ ಹಾಕ್ತಾರೆ. ಇನ್ನೊಂದು ಸರಿ ಬರಲಿ ಬುಲ್ ಅಂದರೆ ಆ ಬಸವಣ್ಣ ಏನಿದೆ, ಆ ಬಸವಣ್ಣ ಬರಲಿ, ಬಂದಾಗ ಎಲ್ಲರೂ ಸೇರಿ ಅಟ್ಯಾಕ್ ಮಾಡೋಣ ಅಂತ ಒಂದು ರಾತ್ರಿ ಕುತ್ಕೊಂಡಾಗ ಎಲ್ಲ ಬರುತ್ತೆ. ಬಂದಿದ್ದ ತಕ್ಷಣ ಏನಾಗುತ್ತೆ, ಇವ್ರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ. ಇವಾಗ ಏನು ಬುಲ್ ಟೆಂಪಲ್ ಇದೆಯಲ್ಲ ಬಸವನಗುಡಿಲಿ, ಆ ಬುಲ್ ಟೆಂಪಲ್ ಹತ್ರ ಬರುತ್ತದು. ಆ ಬುಲ್ ಟೆಂಪಲ್ ಹತ್ರ ಬಂದು ಅಲ್ಲಿ ಮಾಯ ಆಗುತ್ತಂತೆ. ಆ ಮಾಯ ಆದಾಗ ಅಲ್ಲಿ ಅದು ವಿಗ್ರಹ ಆಗಿಬಿಡುತ್ತೆ. ಇರೋ ನಂದಿನೇ ಆ ದೇವರು ಅಂತ ಹೇಳಿ ನಂಬ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಬುಲ್ ಟೆಂಪಲ್ ಬಸವನಗುಡಿ ಕಡಲೆಕಾಯಿ ಪರಿಷೆ ಅನ್ನೋದು ಫೇಮಸ್ ಆಗುತ್ತೆ. ಇಲ್ಲಿ ಬಂದಾಗ ಏನು ಫುಲ್ ಶಾಪಿಂಗ್ ಸ್ಟ್ರೀಟ್ ಆಗಿರ್ಬೋದು ಎಲ್ಲ ಏನಂತ ಹೇಳಿದ್ರೆ ಅದನ್ನು ಏನಕ್ಕೆ ಮಾಡ್ತಾರೆ ಅಂದರೆ, ಅವತ್ತು ಅರ್ಕೆ ತೊಗೊಂಡಿದ್ದವರು ನಾವು ವರ್ಷದ ಮೊದಲನೇ ಬೆಳೆನ ತೊಗೊಬಂದು ನಿಮಗೆ ದೇವ್ರಿಗೆ ಅರ್ಪಿಸ್ತೀವಿ, ಕಡಲೆಕಾಯಲ್ಲಿ ನಿಮಗೆ ಅಭಿಷೇಕ ಮಾಡ್ತೀವಿ ಅಂತ ಹೇಳಿ ದೇವ್ರಿಗೆ ಅದನ್ನು ಹರ್ಕೊಂಡು ಅವಾಗ ಎಲ್ಲ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಇಲ್ಲಿ ಬಂದು ಇದನ್ನ ಮಾಡೋವಂಥ ಒಂದು ರೀತಿ. ಸೊ ಇದೊಂದು ವಾಡಿಕೆ ಆಗಿದೆ, ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಾನು ತಿಳ್ಕೊಂಡಿರೋದು. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಏನಾದರೂ ತಿಳ್ಕೊಳ್ಳೋದಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಹೋಗೋಣ ಮುಂದೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ಎಷ್ಟು ಜನ ಅಂದರೆ ನೋಡಿ, ಜನ ಸಾಗರನೇ ಅಂತ ಅಂದ್ಕೊಳ್ಳಿ. ಎಷ್ಟು ಸಾವಿರ ಜನ ಇದ್ದಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ. ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಬೆಂಗಳೂರಲ್ಲಿ ಇಷ್ಟು ಜನ ಇದ್ದಾರಾ ಅಂತ ಅನ್ಸ್ಬಿಡುತ್ತೆ. ಅದು ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ಇಷ್ಟು ಜನ ಅವರ ಅಂತ ಅನ್ಸಲ್ವ ವಂಶ? ಎಷ್ಟು ಜನ ಅವ್ರ ಗುರು? ನೀನ್ ಎಲ್ಲ ಫಿಗರ್ನೇ ನೋಡ್ತಾವ್ ಗೈಸ್. ಅಂತ ನನ್ನ ಮಗನೇ ಅವನು. ಮಚ್ಚ ಸಾಗರ್ ಡೌ ಚಾ ನಿಂಡು ಏನು ಸ್ಕ್ಯಾನರ್ ಎಲ್ಲ ಹೈಟ್ ಮ್ಯಾಚ್ ಆಗ್ಬೇಕಲ್ಲ. ಇದಾ? ಓ ಬಾಂಬೆ ಮಿಠಾಯಿ. ಇದು ಜಾಕಿ ಫಿಲಮ್ ಅಲ್ಲಿ ಬರ್ತಾನೆ ನೋಡು. ನೋಡು ಎಂತ ನನ್ನ ಮಗನು ಕೈ ಫುಲ್ ಅಂಟೆಂಟ್ ಆಗೈತಂತೆ. ಕೈ ನೋಡ್ಕೊ ಹೆಂಗ್ ಕಂಟೆಂಟ್ ಇದ್ ಮಾಡ್ಕೋತೀನಿ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಕಿತ್ತೋದ್ ನನ್ನ ಮಕ್ಳ. ಇದು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಎಲ್ಲ ಆಡ್ಬಿಟ್ಟಿದ್ದೀವಿ ಇದನ್ನ. ಗೈಸ್ ನಂಗಂತೂ ಹೋಗೋದು ಎತ್ಕೊಳ್ಳೋದು ತಿನ್ಕೊಳ್ಳೋದು ಬರೋದು ಅಷ್ಟೇ. ಅವ್ರು ಯಾಕಪ್ಪ ಅಂತ ಕೂಡ ಕೇಳಲ್ಲ. ಬನ್ನಿ ಏನೇನೇನು ಗೊತ್ತಾಯ್ತು ಆನ್ ಮಾಡಿದೀನಿ ಗೈಸ್. ನಾವು ನಡೆಯೋಂಗೆ ಇಲ್ಲ, ಅವರೇ ತಳ್ಕೊಂಡು ಹೋಗ್ತಾರೆ. ಅವರೇ ನೀನ್ ನಿಂತ್ಕೊಂಡ್ರೆ ಸಾಕು, ಅವರೇ ಫುಲ್ ತಗೊಂಡು ಫ್ಲೋ ಅಂತಾರಲ್ಲ ಇದೆ. ನನ್ನ ಲೈಫ್ ಹಂಗೆ ಐತೆ. ಇವಾಗ ನಾವು ನಡ್ಕೊಂಡು ಹೋಗ್ತಾರೋ ದಾರಿನೂ ಹಂಗೆ ಐತೆ ನೋಡಿ ಗೈಸ್. ಯಾರೋ ತಳ್ತವ್ರೆ, ಏನೋ ಮಾಡ್ತಾ ಇದೀವಿ, ಹೋಯ್ತಾ ಇದೀವಿ ಅಷ್ಟೇ. ಬನ್ನಿ. ದೇವ್ರು ಬಂತು ಅಂತ ನಿಂತ್ಕೊಡೋ ಸುಮುಖ ಏನ ದೇವ್ರು ಬಂತು ಅಂತ ನಿಂತ್ಕೊಡೋ ಸುಮುಖ ಗುರು ಎಂತ ಐಡಿಯಾ ಗುರು, ಎಂತ ಐಡಿಯಾ. ನಾನು ಮಾತು ಕೇಳು, ಒಂದು ನಿಮಿಷ ಇರು. ಸುಮ್ಮನೆ ಅಲ್ಲಾಡು ಜೋರು ಅಲ್ಲಾಡು ಹೇಳ್ತೀನಿ. ಅಲ್ಲಾಡು ದೇವ್ರು ಬಂತು ಅಂತ ನುಗ್ಬಿಡು.
ಹಿಂಗೆ ಹಿಂಗೆ ಗಾಯ್ಸ್ ನಮ್ಮ ಪರಿಸ್ಥಿತಿ ಕಡ್ಲೆಕಾಯಿ ನೋಡಿ ಗೈಸ್ ಇದು ಫ್ರೆಂಡ್ಶಿಪ್ ಅಂದ್ರೆ ಏನ ಗೈಸ್ ಇದೇ ದೇವಸ್ಥಾನ ನೋಡ್ಕೊಳ್ಳಿ ನೋಡಿರ್ತೀರಲ್ಲ ಇಲ್ಲ ಏನೋ ತಿಂತಾ ಇದ್ದೀರಾ ಕೊಡಿ ಇಲ್ಲಿ ನಮ್ಗೊಂದು ಸ್ವಲ್ಪ ಥ್ಯಾಂಕ್ ಯು ಹೌದು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ಹಪ್ಪಳ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಪ್ಪಳ ಎತ್ಕೊ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಬಜ್ಜಿ ತೊಗೊಂಡು ತಿಂತವನೆ ಅಣ್ಣ ಏ ಏನು ಅದೇ ಕೈಲಿ ಬಂದು ಮುಟ್ತಾ ಇದೆಯಾ ಹೋಗಿಲ್ವಾ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ನನ್ನ ಹತ್ರ ದುಡ್ಡಿಲ್ಲ ನನ್ಗೆ ಯಾರು ಗರ್ಲ್ ಫ್ರೆಂಡು ಇಲ್ಲ ಇಲ್ಲಾಂದ್ರೆ ಟ್ಯಾಕ್ಸ್ ಹಾಕಿರುವೆ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಬಜ್ಜಿ ತಿನ್ಬಿಡು ಅಷ್ಟೇ ಯಾಕೋ ಪಾಪಲೇ ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ ದೇವ್ರಾಣೆ ಹೇಳ್ತಾ ಇದ್ದೀನಿ ನೀವು ಯಾರು ಉದ್ಧಾರ ಆಗಲ್ಲ ಏನೋ ನಿಲ್ಲ ಸುಡ್ತಾ ಇದ್ಯಾ ಓಕೆ ಸೂಪರ್ ಬನ್ನಿ ಹಂಗೆ ಏನಾದ್ರು ಕಡ್ಲೆಕಾಯಿ ಗಿಡ್ಲೆಕಾಯಿ ಮಾರೋಣ ಚೆನ್ನಾಗಿದ್ದೀನಿ ನೀವು ಆರಾಮ ನೋಡಿ ಇತ್ತೀನಿ ಕ್ರೇಜಿ ಆಗಿತ್ತು ಬೇಡ ಅಂತ ಒಂದ್ಸರಿ ಆದ್ರೂ ಹೇಳ್ಬೇಕಲ್ವ ಬ್ರೋ ತಿನ್ನಿ ತಮಾಷೆ ಮಾಡಿದೆ ಪ್ರೀತಿಯಿಂದಾನೆ ಹೇಳಿರೋದು ಬ್ರೋ ತಗೊಳ್ಳಿ ಬನ್ನಿ ಬರೀ ಬಾಯ್ಸೆ ಬಂದಿದ್ದೀರಾ ಯಾಕೋ ನಗ್ತಾ ಇದ್ಯಾ ನಾನ್ ಗೆಲ್ಲವ್ರೆ ಗೆಲ್ಸು ನಾಡಿಲಿ ಇವರೇ ಗೆಲ್ಸು ಇಲ್ಲೇ ಯಾರಾದ್ರೂ ಗೆಲ್ಸು ನಡಿಬೇಕಷ್ಟೇ ಯಾರು ಸಿಗ್ತಾ ಇಲ್ಲ ಬ್ರೋ 10 ರೂಪಾಯಿ ವಾ ಅವ್ರದೇ ಅನ್ಸುತ್ತೆ ಬಿಡು ಒಂದ್ ಸೆಕೆಂಡ್ ಸೈಕ್ ಆದ್ರೆ ಅನ್ಕೋ ಅವರು ಎಲ್ಲಿ ಇರ್ತವ್ರೆ ಅಂಕಲ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇವೆ ನೀವು ಸೂಪರ್ ಅಂಕಲ್ ಗೈಸ್ ನಾವ್ ಯಾವ್ದೋ ರಾಂಗ್ ರೂಟಲ್ಲಿ ಹೋಗ್ತಾ ಇದೀವಿ ಒನ್ ವೇಲ್ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲೋಡಲಿ ಏನ್ ಮಾಡ್ತಾ ಇದಾರೆ ಅವರು ಲಾಗ್ ಮಾಡ್ತಾವ್ರೆ ಬಾ ಯಾರು ನೋಡ್ಕೊಂಬರೋಣ ಗೈಸ್ ಇದನ್ನೆಲ್ಲೋ ನೋಡಿದ್ದೀನಲ್ಲ ಹಲೋ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹಾಯ್ ಏನ್ ನೀವೇನ್ ಇಲ್ಲಿ ಸಾರಿ ಶೂಟ್ ಮಾಡ್ತಾ ಇದ್ದೀರಾ ನನ್ನ ಪ್ರಶ್ನೆ ಹೇಳ್ಬೇಕು ನೀವೇನ್ ಇಲ್ಲಿ ಮಾಡ್ತಾವ್ರಾ ನೀವು ಆ ಕಡೆ ಕರ್ಕೊಳ್ಳಿ ಈ ಕಡೆ ಕರ್ಕೊಂಡ್ರೆ ಅವ್ರನ್ನ ಮಾರಕ್ ಇಕ್ಕೊಳ್ಳಿ ನೀವು ತಗೊಳಕ್ ಇಕ್ಕೊಂಡ್ರೆ ಏನು ತಗೊಳಲ್ಲ ಹೋಗಿ ಮಾಡಿ ವ್ಯಾಪಾರ ನೋಡೋಣ ಯಾಕೆ ಗೊತ್ತಾ ವೆಯ್ಟ್ ಮಾಡ್ತಿದ್ದಿತ್ತು ಯಾರಾದ್ರೂ ಬರ್ಲಿ ಟ್ಯಾಕ್ಸ್ ಹಾಕ್ಸೋಣ ಅಂತ ಕರೆಕ್ಟ್ ಟೈಮ್ ಬಂದಿದ್ದೀರಾ ಅಕ್ಕ ನನ್ನ ಹತ್ರ ಏನಿಲ್ಲ ಅಕ್ಕ ನೋಡ್ಕೊಳಕ ಹೆಂಗೆ ಅಂದ್ರೆ ಒಂದು ಫೋನ್ ಬಿಟ್ರೆ ಏನಿಲ್ಲ ಅಕ್ಕ ಐಫೋನ್ ಒಂದ್ ಮಗಗೆ ಐಫೋನ್ ಬೇಡ 50 ರೂಪಾಯಿ ಕೊಟ್ಟು ಮಗ ತಗೊಳ್ರಿ ನೋಡಿ ಇವಾಗ ತಗೊಂಡಿಲ್ಲ ಅಂದ್ರೆ ಅಮ್ಮ ಹಾಯ್ ಮಾಡಿದ್ರಿ ತಾನೆ ಬನ್ನಿ ಒಂದ್ ಮಗ ತಗೊಳ್ಳಿ ಒಂದ್ ಮಗ 50 ರೂಪಾಯಿ ಅಷ್ಟೇ ಬನ್ನಿ ನಿಮ್ಗೋಸ್ಕರ 45 ರೂಪಾಯಿ 5 ರೂಪಾಯಿ ಡಿಸ್ಕೌಂಟು ಚೆನ್ನಾಗಿ ಹೇಳಿದ್ರಿ ನೋಡಿ ಹಿಂಗ್ ಮಾಡ್ಬೇಕು ವ್ಯಾಪಾರ ಗೊತ್ತಿಲ್ಲ ಇವ್ರಿಗೆಲ್ಲ ವ್ಯಾಪಾರ ಹಿಂಗ್ ಮಾಡೋದು ಅಂತ ಕೊಡ್ಸಿ ಅಲ್ಲಿ ತಗೊಳ್ಳಿಮ್ಮ ಹೆಂಗೆ ನನಗ್ ಟ್ಯಾಕ್ಸ್ ಹಾಕಿದ್ರು ಡೈವರ್ಟ್ ಮಾಡ್ಬಿಟ್ಟೆ ಕರ್ಸ್ದೆ ಹಾಯ್ 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 ಎಲ್ಲಿ ಬ್ರೋ ಆರಾಮ ಬ್ರೋ ಆರಾಮ್ ಬ್ರೋ ವಾಟ್ಸಪ್ ಯೂಟ್ಯೂಬ್ ಮೇಡಮ್ ಒಂದು ಮೈಕ್ ಹಾಕ್ಬೇಕಾಗಿತ್ತು ಗೈಸ್ ಸಕ್ಕದಾಗಿ ಹೇಳ್ತಾವ್ರೆ ಹಂಗೆ ಇಟ್ಕೊಂಡು ಹೋಗಿ ಅರ್ಜೆಂಟಾಗಿ ಸಿಕ್ಕಿದ್ದು ಮೇಡಮ್ನವರು ಸೊ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ಮ್ಯಾಗಿಗಿಂತ ನೀವು ಬೇಗ ಸಿಕ್ಬಿಟ್ರಿ ಬಿಡಿ 2 ನಿಮಿಷಕ್ಕೆ ಮುಂಚೆ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದೀರೋ ಅಜೀಬ್ ಮಾಡಬೇಡ್ರೋ ಯಾರಾದ್ರೂ ನನ್ನ ಜೊತೆ ಸೆಲ್ಫಿ ತೆಗೆಸ್ಕೊಳ್ರೋ ಪ್ಲೀಸ್ ರೋ ನೋಡಿ ಇನ್ಸ್ಟಾಗ್ರಾಮ್ ಸ್ಟೋರಿ ಬೇರೆ ಹಾಕಿದ್ದೀನಲ್ರೋ ಯಾರಾದ್ರೂ ಒಬ್ಬರಾದ್ರೂ ಬರ್ರೋ ಅಜೀಬ್ ಆಗುತ್ತೆ ಕಣ್ರೋ ಅವ್ರ ಮುಂದೆ ಅಯ್ಯೋ ಬನ್ನಿ ಆಯ್ತು ಹಾಯ್ ನೋಡಿ ನಮ್ಗೊಬ್ರು ಸಿಕ್ಕಿದ್ರು ಹೇಗೆ ಗೈಸ್ 2 ಮೈಕ್ ಹಾಕೊಂಡ್ ನನ್ನ ಮೈಕ್ ನೋಡಿ ಎಷ್ಟು ಚಿಕ್ಕದಾಗಿದೆ ಇವ್ರ ಮೈಕ್ ನೋಡಿ ಇವ್ರ ತರನೇ ಇದೆ
ಹೇಳ್ತಾರಲ್ಲ ಏನದು ಏನ್ ಹೇಳ್ತಾರೆ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಹೌದು. ಅಂತ ನಾವ್ ಅದ್ರ ಮೇಲೆ ಬದುಕ್ತಿದ್ದೀವಿ. ಕರೆಕ್ಟ್ ಮೇಡಮ್ ಆಶೀರ್ವಾದ ಮಾಡ್ಬೇಕಾ ಇವ್ರಿಗೆ? ಇಲ್ಲ ಅವ್ರ ಬಾಬಾ ಅಲ್ಲೆಲ್ಲೋ ಅಂಗಡಿ ನೋಡಿದ್ರೆ ಹಂಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ ಹೇಳ್ತೀನಿ. ಸಿಕ್ಕಿದಾರಾ? ನಮ್ಗೆಲ್ಲ ಯಾರು ಸಿಗ್ತಾರೆ? ಊರ್ ಹೋಗು ಅಂತ ಐತೆ, ಕಾಡ್ ಬಾ ಅಂತ ಐತೆ ನಮ್ಗೆ. ಕರೆಕ್ಟ್ ಆಗಿ ಹೇಳೋಣ ಸರ್? ಹೆಂಗೆ ಸರ್? ಸೂಪರ್, ಒಂದ್ ಕೊಟ್ಬಿಡಿ. ಕರೆಕ್ಟ್ ಆಗಿ ಕೊಡ್ತಿ ಹೇಳ್ತಿದ್ದಾರೆ. ಈಗಿನ ಕಾಲ ಹುಡುಗಿರ್ ಸಿಗ್ತಾ ಇಲ್ಲ, ಹುಡುಗರುಗಳಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ ಸರ್, ಅದನ್ನೇ ಹೇಳ್ತಾ ಇದ್ದೆ. ಬೇಜಾರ್ ಮಾಡ್ಕತ್ತಾರ. ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ. ನಂಗೆ ಭಯ ಕಣಪ್ಪ, ಇವರಲ್ಲಿ ಯಾವಾಗ ಯಾವ ಗ್ಯಾಪಲ್ಲಿ ಏನೇನು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ ಅಂತ. ನಾವು ಬೇರೆ ಸಿಕ್ಕಾಪಟ್ಟೆ ಫನ್ ಮಾಡ್ತೀವಿ ಗೈಸ್. ನಾನ್ ನನ್ನ ಲೈಫ್ನೇ ಸೀರಿಯಸ್ ಆಗಿ ತಗೊಂಡಿಲ್ಲ. ಅದು ನಂತರ ಇವರು ಕೊಡಿ ಸೆಕೆಂಡು, ನನ್ನ ಲೈಫ್ನೇ ಸೀರಿಯಸ್ ಆಗಿ ನಾನು ತಗೊಂಡಿಲ್ಲ. ನೀವು ಪನ್ನೀರ್ ತಿಂತೀರಾ? ನಾವು ನಾನ್ ವೆಜಿಟೇರಿಯನ್, ಆದ್ರೂ ನೀವೇನ್ ತಿಂತೀರಾ ತಿಂತೀವಿ. ಕಾರ್ತಿಕ ಸೋಮವಾರ ಇವಾಗಾದ್ರೂ ಉಳಿಸಿ. ಭಾನುವಾರ ರೀ, ಇವತ್ತು ಸೋಮವಾರ ಅಲ್ಲ. ನೀನೇನೋ ಮಾಡ್ತಾ ಇದ್ಯಾ? ಇವ್ನು ಯಾರೋ ಕ್ಯಾಮ್ರಾಮನ್ ಸರಿಗಿಲ್ಲ ಗೈಜುನು. ಸುತ್ತಾಡಿ ಸುತ್ತಾಡಿ ಸುಸ್ತ ಆಯ್ತು, ಜ್ಯೂಸ್ ಕುಡ್ದೆ, ಒಂಚೂರು ಎನರ್ಜಿ ಬಂತು. ಇವಾಗ ಸ್ವಲ್ಪ ತಿಂತೀನಿ, ಚೂರು ನಿಮ್ಗೆ? ನಮ್ಗೇನಿಲ್ಲಪ್ಪ, ನಾವು ಫುಲ್ ಎನರ್ಜಿ. ಮನೆಯಿಂದಾನೇ ತಿನ್ಕೊಂಡ್ ಬಂದ್ಬಿಟ್ಟಿದೀವಿ. ನಾಟಿ ಕೋಳಿ ಸಾರು, ಮುದ್ದೆ. ನನ್ ಫೇವ್ರೇಟ್. ಮತ್ತೆ ಕಾರ್ತಿಕ ಅಂತ ಇದ್ದೀರಾ? ಮಂಡ್ಯ ಕಡೆ, ರಾಮನಗರ. ಹೌದಾ? ಶಬಾಸ್. ಅದಂಗೆ ಮಂಡ್ಯದವ್ರು ಸಿಕ್ಬಿಟ್ರೆ ಏನೋ ಒಂಥರ ಖುಷಿ. ಬರಲಿ ಇಲ್ಲೋ, ಯಾರು ಕ್ಯಾಮ್ರಾ ತಿರ್ಗಿಸಿದ್ಯೋ ನೀನು? ಕ್ಯಾಮ್ರಾಮ್ಯಾನ್. ಅಣ್ಣ ನಿನ್ ಲೈಟ್ ಹೆಂಗೈತೆ ಅಂದ್ರೆ ಕಾಂತಾರ ಫಿಲಮ್ ಅಲ್ಲಿ ಬೆಳಕು ಅಂತಾರಲ್ಲ, ಹಂಗ್ ಬರ್ತೈತೆ. ಅದು ಆ ಮಗಿ ಮೇಲೆ ಎಷ್ಟು ಬೀಳ್ತಾ ಇದ್ ನೋಡಿ. ಹೌದೌದು. ಆಮೇಲೆ ಇದಕ್ಕೆ ಮಿಮ್ ಬರುತ್ತೆ. ಆಮೇಲೆ ಇವತ್ತು ಯಾಕೋ ಯಾರೋ ಶೆಡ್ ಹೋಗ್ತಾರೆ. ಇದು ಮಾಡ್ಬೋದು. ದಿಸ್ ಇಸ್ ಫಾರ್ ಯು. ಅಷ್ಟಲ್ಲ, ಇದು ಫುಲ್ ಪ್ಯಾಕೆಟ್. ಹೌದಾ? ಥ್ಯಾಂಕ್ ಯು ಮಚ್ಚ. ಏನ್ ಮಚ್ಚ ನೀನು? ಇಲ್ಲಿ ಲೈಟ್ ನೋಡು ಗೈಸ್. ನನ್ನ ಫ್ರೆಂಡ್ಸ್ ಇದಾರೆ. ನನ್ನ ಫ್ರೆಂಡ್ಸ್ ಯಾವ ರೇಂಜ್ಗೆ ದೇವ್ರು ಅಂತವ್ರು ಗೈಸ್. ದೇವ್ರ ಒಂದ್ ಭಾಗ ಆದ್ರೆ ನನ್ನ ಫ್ರೆಂಡ್ಸ್ ಒಂದ್ ಭಾಗ. ಕ್ಯಾಮ್ರಾ ಇವ್ರು ನೋಡಿ ಎಷ್ಟು ನೀಟಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ. ನನ್ನ ಫೂಟೇಜ್ ಲೋಪಾರ್. ಪ್ರಾಣ ಬೇಕಾದ್ರೂ ಕೊಡ್ತೀನೋ, ದುಡ್ಡೇನೋ, ದುಡ್ಡು ಮಾತ್ರ ಕೇಳ್ಬೇಡ. ಈ ಏನ್ಬೇಕು? ಕೋಲ್ಗೇಟ್ ನಿಂದ ಅಡ್ವರ್ಟೈಸ್. ಇಲ್ಲೇ ಇದೀರಿ, ನಾನು ಇಲ್ಲೇ ಇದೀನಿ ನೋಡಿ. ಹುಡುಗಿರ್ ಜೊತೆ ಹೋಗಿದ್ದೀನಿ, ಯಾವ ಹುಡುಗಿರ್ ಜೊತೆನೂ ಹೋಗಿಲ್ಲ. ನಮ್ಮ ಅವ್ವ ಬೈತಲ್ಲ ಹಂಗೆಲ್ಲ ಹೋದ್ರೆ. ಹೌದಾ? ಏನೋ ಅಣ್ಣ ವಿಡಿಯೋ ತೆಗಿದ್ರೆ ಹೊಟ್ಟೆ ಕಾಣಿಸ್ಬಾರ್ದು. ರೀ ನೀವೇನೋ 1/4 kg ಮಾಂಸ ಇಲ್ಲ, ನಾವು ಹಂಗೆ ಇರ್ತೀವ. ನನ್ ಸಿಕ್ತು ಚೋಳಿ. ಬನ್ನಿ ಹಂಗೆ ಹೆಂಗೆ ಬರ್ರಿ. ಕೈಗೆ ಬಂದ್ಮೇಲೆ ಬರ್ಬೇಕು ಸೈಲೆಂಟಾಗಿ. ನಡೀರಿ, ನೀನು ತಲೆ ಕೆಡಿಸ್ಕೊಬೇಡಿ, ನಡೀರಿ. ಕಳ್ತನ ಮಾಡ್ಲಿಲ್ಲಪ್ಪ, ಸಿಗ್ದವ್ರ ಸೀರುಂಡೆ. ನಾವು ಕಳ್ತನ ಎಲ್ಲಿ ಮಾಡಿದ್ವಿ? ಸಿಗ್ದವ್ರ ಸೀರುಂಡೆ ಅದು. ನಡೀರಿ. ನೋಡಿದ್ರಾ? ಕಳ್ಳೀವಳು, ಅಯ್ಯೋ ಕಳ್ಳೀವಳು. ತಗೊಳ್ಳಿ ಆಂಟಿ. ಸಾರಿ ಆಂಟಿ ಅನ್ಬಿಟ್ಟೆ. ಅಕ್ಕ ಇಲ್ಲ ಫುಲ್ ತಗೊಳ್ಳಿ. ನಿಂದು ಎಂಥ ತ್ಯಾಗ. ಒನ್ ವೇಲ್ ಹೋಯ್ತವ್ರು, ಹೊಡೀರಿ ಇವ್ರಿಗೆ. ನಾನು ಅವಳಲ್ಲ ಅವಳಲ್ಲ ಅವನು ಅಂತವ್ರು. ಗೈಸ್ ಇವಾಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಏನ್ ಮಚ್ಚ? ನೀಲಾಂಬರಿ ಏನ್ ಬೇಕು? ನೀಲಿ ನಕ್ಷೆ ಕೊಡು. ನೀಲಿ ನಕ್ಷೆ ಎಲ್ಲ ಕೊಡು, ನೀಲಿ ನಕ್ಷೆ. ಬಿಟ್ಟಿಯಾಗೆಲ್ಲ ಕೊಟ್ಟಿದ್ದು, ಕಷ್ಟಪಟ್ಟು ಹುಡ್ಕೊಂಡ್ ಬಂದಿದ್ದು, ಕೆಳಗಡೆ ಬಿದ್ದಿತ್ತು. ನಡೀರಿ. ಸೀರಿಯಲ್ ಮಾಡ್ಬೇಕು ಗೈಸ್ ಆದಷ್ಟು ಬೇಗ. ಯಾಕೆ ಅಂದ್ರೆ ಎಲ್ಲಾರ್ಗು ಹೆಸರು ಗೊತ್ತಿಲ್ಲ. ಸೀರಿಯಲ್ ಅಂತ ಅವ್ರಷ್ಟೇ. ಧಾರಾವಾಹಿ ಅವರು ನೋಡ್ಕೊಂಬಿಡಿ ಕರೆಕ್ಟಾಗಿ. ಲೈಟ್ ಹಾಕೊಂಡ್ ಬಂದ್ಬಿಟ್ರೆ ಎಲ್ಲಾರು ನಮ್ಮನೆ ನೋಡ್ತಾ ಇರ್ತಾರೆ. ಅಗ್ನಿಸಾಕ್ಷಿ ಅವರೇ. ಸುಕೃತ ಕರೆಕ್ಟ್. ಇವಾಗ ನಮ್ಮ ಪರಿಸ್ಥಿತಿ ಮನೆ ಒಂದು ಊರು ಬಾಗ್ಲಾಗೈತೆ. ಹಾಯ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ದೇವ್ರ ತರ ಬಂದ್ಬಿಟ್ಟು ಅಷ್ಟದಿಂದ ಎಲ್ಲರೂ ಅವ್ರೇ ಮಾತಾಡ್ತಾರೆ, ನಾನು ಯಾರು ಮಾತಾಡ್ತಾನೆ ಇಲ್ಲ. ಬೇಜಾರಾಗಿ ಹೋಗಿದ್ವಿ ಇವಾಗ. ಥ್ಯಾಂಕ್ ಯು ಬ್ರೋ. ನೋಡಿದ್ರಾ? ಸಕ್ಕತ್ತಾಗಿದೆ. ಜೋರಾಗಿ ಮಾತಾಡಿ, ಕೇಳ್ಸಲ್ಲ. ಫಸ್ಟ್ ಆಫ್ ಆಲ್ ಮಿಯಾವ್ ಬೇಕು ತರ ಮಾತಾಡ್ತಾ ಇದ್ದೀರಾ. ಏನ್ ಕೇಳಿಸುತ್ತಲ್ಲ? ಏನು ಕೇಳ್ಸಲ್ಲ. ಹಾಯ್ ಮಾಡ್ರೋ ನಂಗೂ. ಹಾಯ್ ಗೈಸ್. ಕ್ಲೋಸ್ ಅಪ್ ಅಲ್ಲಿ ನೋಡಿ, ಭಯ ಪಟ್ಕೋಬೇಡಿ. ಅದು ಹಂಗೆ, ಏನು ಮಾಡಕ್ಕಾಗಲ್ಲ. ಯಾರು ನೋಡ್ತಾ ಇದ್ದಾರೆ, ಯಾರು ಗೊತ್ತಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಲೋಫರ್ ನನ್ನ ಮಗ ಗೈಸ್.
ಏನದು ಫೈರ್ ಪ್ರಾಮಿಸ್ ಅಗ್ನಿ ಸಾಕ್ಷಿ ಅದಕ್ಕೆ ಕೇಳಿದ್ ನೀನು 7 ವರ್ಷದಿಂದ ಇದೇ ಐಟಲ್ ಇದ್ದೀರಾ? ಗೈಸ್ ಇವಾಗ ನೋಡಿ ಮಜಾ ಇದೆ ಇದೆ ಇದೆ. ಬಿಜ್ಲಿ ಪಟಾಕಿ ಏನ್ ಹೇಳು ಏನಂತ ಮೇಡಮ್ ಸೀರಿಯಲ್ ಅಲ್ಲಿ ನಿಮ್ ವಾಯ್ಸ್ ಬೇರೆ ತರ ಬರ್ತಿತ್ತು ಅಲ್ಲ? ಇಲ್ಲ ಮತ್ತೆ ಇಲ್ಲಿ ಕಿರಿಚ್ತಿದ್ದೀನಿ ಆಕ್ಚುಲಿ. ಹೌದಾ? ಕಿರ್ಚ್ತಾ ಇದ್ರು ಕೇಳಿಸ್ತಾ ಇಲ್ಲ ಗೈಸ್ ನಮ್ಗೆ. ಔಟ್ ಆಗ್ಬಿಟ್ಟೈತೆ ಗೈಸ್ ಅವ್ರ ವಾಯ್ಸು. ಹಾಯ್, ಇವ್ರು ಯಾರು ಗೊತ್ತಾ? ಟಾಕ್ಸಿಕ್ ಮೂವಿ ಹೀರೋಯಿನ್ ಆಕ್ಚುಲಿ ಅಂತ ಅನ್ಕೊಂಡಿದ್ರು, ಆಮೇಲೆ ಕ್ಯಾನ್ಸಲ್ ಆಗೋಯ್ತು. ಇವ್ರು ಜಾಸ್ತಿ ಮಾತಾಡ್ತಿದ್ರೆ ಕುದಿಯೋ ನೀರಲ್ಲಿ ಮುಳುಗಿಸ್ತೀನಿ. ಅಯ್ಯೋ ಭಯ ಆಗೋಯ್ತು. ನಾನ್ ಬೇರೆ ಪ್ಯಾಂಪರ್ಸ್ ಹಾಕಿಲ್ಲ ಗೈಸ್. ಖುಷಿ ಆಗೋಯ್ತು ಸುಜಿತ್ ಅವ್ರಿಗೆ. ಹಾ ಇನ್ನೇನು. ಥ್ಯಾಂಕ್ ಯು ಬ್ರೋ, ಸಿಗೋಣ. ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನ್ ಖುಷಿ ಅಪ್ಪ ಜನ. ಹಂಗೆ ಹೆಣ್ಮಕ್ಳು ಬರಲ್ಲ, ನಮ್ಮ ಹತ್ರ ಗಂಡ್ ಮಕ್ಳು ಅಷ್ಟೇ ಬರೋದು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಕರೆಕ್ಟಾಗಿ ಹೇಳ್ತೀರಿ ಅಲ್ವಾ ಸರ್? ಬೆಲ್ ಬಟನ್ ಒತ್ತೋರೆ ಬರೋದು. ಹಾಯ್, ಥ್ಯಾಂಕ್ ಯು. ಈಗ ತಾನೇ ಹೆಣ್ಮಕ್ಳು ಬರಲ್ಲ ಅಂದ್ರೆ ಅವ್ರು ತಂಗಿ ಇದ್ರು. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಬನ್ನಿ, ಖಂಡಿತವಾಗ್ಲು ಸ್ಮೈಲ್ ಮಾಡ್ಬಿಡಿ. ಬಾರೆ ಚೆಲುವೆ ನೀನು. ಏನ್ ಗೊತ್ತಾ, ಅಷ್ಟೊತ್ತಿಂದ ಎಲ್ಲರೂ ಇವ್ರನ್ನೇ ಮಾತಾಡ್ತಾರೆ, ನಾನು ಯಾರು ಮಾತಾಡ್ತಾನೆ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬಾಯ್, ಸಿಗೋಣ. ಮನೆಯವ್ರನ್ನೆಲ್ಲ ಕೇಳಿದೇನಿ. ಟಾಕ್ಸಿಕ್ ಮೂವಿ ಹೀರೋಯಿನ್ ಆಗಕ್ಕೆ ಚಾನ್ಸ್ ಕೊಟ್ಟಿದ್ರು, ಆಮೇಲೆ ನಾವೇ ಬೇಡ ಅನ್ಬಿಟ್ಟು. ರೇ ಬರ್ರಿ, ನಿಮ್ಗೆ ಚಾಲೆಂಜ್ ಕೊಡ್ತೀನಿ ಇವಾಗ. ಕ್ಲಾಸ್ ಬಿಟ್ಟ ನೀನೇ ಉದ್ದ ಇದೆಯಲ್ಲೋ. ನಿನ್ಗಿದು ಬೇಕಿತ್ತ ಮಗನೇ. ಇವ್ರ ಮಕ ನೋಡಿ ಎಷ್ಟು ಬಿಸ್ನೆಸ್ ಆಗುತ್ತೆ ನೋಡೋಣ ಬನ್ನಿ. ಆಂಟಿ ತಗೋತೀರಾ ಪ್ಲೀಸ್, ಆಂಟಿ ಪ್ಲೀಸ್ ತಗೋತೀರಾ ಅಂತೆ. ಅಯ್ಯೋ ಹೊಡ್ಯಾಕೆ ಬರ್ತಾಳಲ್ಲ ಇವಮ್ಮ, ಇಟ್ಟು ಉದ್ದ ಇಲ್ಲ, ಹಿಂಗೆ ಆರ್ಕೊಂಡ್ ಹೊಡಿತಾಳೆ. ಪಾಪ ಇಲ್ಲ ನಿಮಗ್ ಪಾಪ ಅಂದ್ರೆ ಶಾಪ. ಅಮ್ಮ ಇನ್ನೊಂದು 5 ನಿಮಿಷ ನೋಡಿ, ಇವ್ರೇನಾದ್ರು ಮಾರ್ಲಿಲ್ಲ ಅಂದ್ರೆ ಹೊಡ್ ಕಳ್ಸ್ಬಿಡಿ, ಸೇರಲ್ಲೇ ಹೊಡ್ ಕಳ್ಸ್ಬಿಡಿ. ಗಂಡ್ಮಕ್ಳು ಬಿಸ್ನೆಸ್ ಹೆಂಗ್ ಮಾಡ್ತೀವಿ ಗೊತ್ತಾ? ಕಡ್ಲೆಕಾಯಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಒಂದ್ ಕಡ್ಲೆಕಾಯಿ 3 ಬೀಜ ಇರುತ್ತೆ, ಅವ್ರು ಮಾರೋದ್ರಲ್ಲಿ 2 ಬೀಜ ಇರುತ್ತೆ, ಇದ್ರಲ್ಲಿ 3 ಬೀಜ ಇರುತ್ತೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು. RCB ಫ್ಯಾನ್ಸ್ಗೆ ಏನ್ ಮಾಡ್ಸಿದ್ ಕಡ್ಲೆಕಾಯಿ 100 ರೂಪಾಯಿಗೆ 3 ಸೇರು. ಆಫರ್ ಅಲ್ಲಿ 4 ಸೇರ್ ಕೊಡ್ತೀನಿ ಸರ್, 3 ಸೇರ್ ಕೊಡ್ತೀನಿ ಸರ್. ಅಜ್ಜಿಗೆ ಯಾವ ತರ ಬಿಸ್ನೆಸ್ ಮಾಡಿದ್ವಿ ಅಂದ್ರೆ ಅಜ್ಜಿ ಹತ್ರ ಕವರೇ ಖಾಲಿ ಆಗೋಗೈತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.